ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಗೇನಾದ್ರೂ ಕೂಡ ಸಾಲದ ಒಂದು ಅವಶ್ಯಕತೆ ಇದೆ ಅಂದ್ರೆ ಈ ಒಂದು ಲೋನ್ ನ ಒಂದು ಅವಶ್ಯಕತೆ ಇದೆ. ನಾವೇನಾದ್ರೂ ಕೂಡ ಒಂದು ಹೊಸದಾಗಿ ಒಂದು ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ಬೇಕು, ಅಥವಾ ನಾವು ಮನೆಗಳನ್ನ ಮಾಡ್ಬೇಕು, ಅಥವಾ ಯಾವ್ದಾದ್ರು ಕೂಡ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಆದ್ರೂ ಕೂಡ ನಾವು ಶುರು ಮಾಡ್ಬೇಕಂತ ಯಾರೆಲ್ಲ ಅನ್ಕೊಂಡಿದ್ದೀರಾ, ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಈ ಒಂದು SBI ಬ್ಯಾಂಕ್ ಇದೆ ಏನಿದೆ ಅಲ್ವಾ, ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಅದರಿಂದಾಗಿ ಶ್ರೀ ಶಕ್ತಿ ಯೋಜನೆ ಅನ್ಬಿಟ್ಟು ಆ ಒಂದು ಯೋಜನೆನ ಬಿಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಮಹಿಳೆಯರಿಗೆ 25 ಲಕ್ಷದವರೆಗೆ ಸಾಲನ ಕೊಡ್ತಾ ಇರುವಂತದ್ದು. ಅಂದ್ರೆ ಹೊಸದಾಗಿ ಬಿಸ್ನೆಸ್ ಗಳನ್ನ ಮಾಡೋದಕ್ಕೆ ನಿಮ್ಗೆ 25 ಲಕ್ಷದವರೆಗೆ ಸಾಲನ ಕೊಡುವಂತದ್ದು. 25 ಲಕ್ಷ ಅಂತಲ್ಲ, ನಿಮ್ಗೆ 50,000ದಿಂದ 25 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು. ಅದು ಕೂಡ ನಿಮ್ಗೆ ಯಾವುದೇ ರೀತಿಯಾದ ಒಂದು ಸುಮ್ನೆ ಒಂದು ಪರ್ಸನಲ್ ಲೋನ್ ಆಗಿರ್ಬೋದು, ಈ ರೀತಿಯಾಗಿ ಕೊಡೋದಿಲ್ಲ. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇರ್ಬೇಕಾಗುತ್ತೆ. ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಅಂದ್ರೆ ನಿಮ್ಮ ಒಂದು ಸಣ್ಣ ಈ ಒಂದು ಪಾರ್ಲರ್ ಗಳಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಈ ಒಂದು ಟೈಲರಿಂಗ್ ಮತ್ತೆ ಈ ಒಂದು ಗಾರ್ಮೆಂಟ್ಸ್ ಯೂನಿಟ್ ಗಳನ್ನ ಮಾಡ್ತೀವಿ ಅನ್ನೋದಕ್ಕೆ ಅದಕ್ಕೂ ಕೂಡ ಸಿಗುವಂತದ್ದು. ಒಂದು ಹೈನುಗಾರಿಕೆ ಮಾಡ್ತೀವಿ ಅಥವಾ ಏನಾದ್ರೂ ಕೂಡ ಹಾಲು ಉತ್ಪಾದನೆ ಮಾಡ್ತೀವಿ, ಇದಕ್ಕೂ ಕೂಡ ಈ ಒಂದು ಲೋನ್ ಸಿಗುವಂತದ್ದು ಮಹಿಳೆಯರಿಗೆ ಮಾತ್ರ. ಇವಾಗ ಸ್ತ್ರೀ ಶಕ್ತಿ ಯೋಜನೆ ಅಂತ ಈ ಒಂದು SBI ಇಂದ ಬಿಟ್ಟಿರುವಂತ ಇದೊಂದು ಯೋಜನೆ ಆಗಿರುವಂತದ್ದು. ಅದೇ ರೀತಿಯಾಗಿ ಏನಾದ್ರು ಕೂಡ ಉಪ್ಪಿನಕಾಯಿ ಫ್ಯಾಕ್ಟ್ರಿ ನಾವ್ ಏನಾದ್ರು ಕೂಡ ಓಪನ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇನ್ನ ಹಪ್ಪಳಗಳು ಮಾಡ್ತಾರಲ್ವಾ, ಈ ಒಂದು ಹಪ್ಪಳ ಮಾಡ್ತೀವಿ, ಈ ಒಂದು ಫುಡ್ ಪ್ರಾಡಕ್ಟ್ ಗಳು ಏನಾದ್ರು ಕೂಡ ಮಾಡ್ತೀವಿ ಅನ್ನೋದಾದ್ರೆ ಅಂತವ್ರಿಗೂ ಕೂಡ ಈ ಒಂದು ಲೋನ್ ಸಿಗುವಂತದ್ದು.